ಯಾವಾಗ ಎಲ್ಲೆಲ್ಲಿ ಕುದುರೆ ಅಜಾನೀಯ ಅಂದರೆ ಅದರ ಪ್ರಯತ್ನ ವೇಗಪಡುತ್ತದೋ ಆಗ ಅಲ್ಲೆಲ್ಲ ಸಾಧಾರಣವಾದ ಕುದುರೆ ಅಂದರೆ ಕಲುಂಕ ಅಶ್ವ ಹಿಂದೆ ಉಳಿದು ಬಿಡುತ್ತದೆ. ಈ ಗಾಥೆಯನ್ನು ಶಾಸ್ತರು ಜೇತವನದಲ್ಲಿ ವಾಸ ಮಾಡುತ್ತಿರುವ ಸಮಯದಲ್ಲಿ ಸಾಕಷ್ಟು ಪ್ರಯತ್ನ ಮಾಡದ ಒಬ್ಬ ಭಿಕ್ಷುವಿನ ಬಗ್ಗೆ ಹೇಳಿದರು. ಶಾಸ್ತರು ಆ ಭಿಕ್ಷುವನ್ನು ಆಮಂತ್ರಿಸಿ, ಭಿಕ್ಷು, ಪೂರ್ವಕಾಲದಲ್ಲಿ ವಿವೇಕಿಗಳು ತಮ್ಮ ಶಕ್ತಿಯನ್ನು ಮೀರಿದ ವಿಷಯದಲ್ಲಿಯೂ ಪೆಟ್ಟು ತಿಂದರೂ ಪ್ರಯತ್ನ ಮಾಡಿದ್ದಾರೆ ಎಂದು ಕೆಳಗಿನ ಪೂರ್ವ ಕಥೆಯನ್ನು ಹೇಳುತ್ತಾರೆ. ಪೂರ್ವ ಸಮಯದಲ್ಲಿ ವಾರಾಣಸಿಯಲ್ಲಿ ಬ್ರಹ್ಮದತ್ತ ಆಡಳಿತ ನಡೆಸುತ್ತಿದ್ದ ಸಮಯದಲ್ಲಿ ಹಿಂದೆ ಹೇಳಿದಂತೆ 7 ಮಂದಿ ರಾಜರು ನಗರವನ್ನು ಮುತ್ತಿದರು. ಒಬ್ಬ ರಥಸವಾರ ಯೋಧ ಓಡಿ ಹೋಗಿ ಸಹೋದರ ಸೈಂಧವ ಅಶ್ವಗಳನ್ನು ರಥಕ್ಕೆ ಹೂಡಿ ನಗರದಿಂದ ಹೊರಟು 6 ಸೇನೆಗಳ ಗುಡಾರವನ್ನು ಮುರಿದು 6 ಮಂದಿ ರಾಜರುಗಳನ್ನು ಹಿಡಿಯುತ್ತಾನೆ. ಆ ಸಮಯದಲ್ಲಿ 2 ಕುದುರೆಗಳಲ್ಲಿ ಹಿರಿಯ ಕುದುರೆಗೆ ಏಟು ಬಿತ್ತು. ಸಾರಥಿ ರಥವನ್ನು ಓಡಿಸಿಕೊಂಡು ರಾಜದ್ವಾರದ ಬಳಿಗೆ ಬಂದು ಹಿರಿಯ ಕುದುರೆಯನ್ನು ರಥದಿಂದ ಬಿಚ್ಚಿ ಅಲಂಕಾರವನ್ನು ಸಡಿಲಿಸಿ ಅಲ್ಲಿಯೇ ಮಗ್ಗುಲಾಗಿ ಮಲಗಿಸಿ ಬೇರೊಂದು ಕುದುರೆಯನ್ನು ಕಟ್ಟಲು ಸಿದ್ಧನಾದ. ಬೋಧಿಸತ್ವ ಅದನ್ನು ಕಂಡು ಹಿಂದಿನ ರೀತಿಯಲ್ಲಿಯೇ ಯೋಚಿಸಿ ಸಾರಥಿಯನ್ನು ಕರೆದು ಮಲಗಿಕೊಂಡೇ ಮೇಲಿನ ಗಾಥೆಯನ್ನು ಹೇಳುತ್ತಾನೆ. ಯಾವಾಗ ಎಲ್ಲೆಲ್ಲಿ ಕುದುರೆ ಅಜಾನೀಯ ಅಂದರೆ ವೇಗದ ಪ್ರಯತ್ನವನ್ನು ಮಾಡುತ್ತದೆಯೋ ಆಗ ಅಲ್ಲೆಲ್ಲ ಸಾಧಾರಣವಾದ ಕುದುರೆ ಅಂದರೆ ಕಲುಂಕ ಅಶ್ವ ಹಿಂದೆ ಉಳಿದು ಬಿಡುತ್ತದೆ ಎಂದು. ಅದನ್ನು ಕೇಳಿದ ಮೇಲೆ ಸಾರಥಿ ಬೋಧಿಸತ್ವನನ್ನು ಏಳಿಸಿ ರಥಕ್ಕೆ ಹೂಡಿ ಅದನ್ನು ಓಡಿಸಿಕೊಂಡು ಹೋಗಿ 7ನೆಯ ಸೇನೆಯ ಗುಡಾರವನ್ನು ಮುರಿದು 7ನೆಯ ರಾಜನನ್ನು ಸೆರೆಹಿಡಿದು ರಥವನ್ನು ನಡೆಸಿಕೊಂಡು ಬಂದು ರಾಜದ್ವಾರದಲ್ಲಿ ಕುದುರೆಯನ್ನು ಬಿಚ್ಚುತ್ತಾನೆ. ಬೋಧಿಸತ್ವ ಕುದುರೆ ಒಂದು ಮಗ್ಗುಲಲ್ಲೇ ಮಲಗಿಕೊಂಡೇ ಹಿಂದಿನ ರೀತಿಯಲ್ಲಿಯೇ ರಾಜನಿಗೆ ಉಪದೇಶ ಮಾಡಿ ಮರಣ ಹೊಂದಿತು. ರಾಜ ಅದರ ದೇಹದ ಅಂತ್ಯಕ್ರಿಯೆಯನ್ನು ಮಾಡಿ ಸಾರಥಿಯನ್ನು ಗೌರವಿಸಿ ಧರ್ಮಾನುಸಾರ ರಾಜ್ಯಭಾರ ಮಾಡಿ ಕರ್ಮಾನುಸಾರ ಪರಲೋಕವಾಸಿಯಾದ. ಶಾಸ್ತರು ಈ ಧರ್ಮೋಪದೇಶ ಮಾಡಿ 4 ಆರ್ಯ ಸತ್ಯಗಳನ್ನು ಪ್ರಕಾಶಪಡಿಸಿ ಜಾತಕದ ಸಾರಾಂಶವನ್ನು ಎತ್ತಿ ತೋರಿದರು. ಸತ್ಯಗಳ ಪ್ರಕಾಶನಾನಂತರ ಆ ಭಿಕ್ಷು ಅರ್ಹಂತ ಪದವಿಯಲ್ಲಿ ಪ್ರತಿಷ್ಠಿತನಾದ. ಆಗಿನ ರಾಜ ಈಗಿನ ಆನಂದ ಥೇರನಾಗಿದ್ದ. ಅಶ್ವ ಸಮ್ಯಕ್ ಸಂಬುದ್ಧರೇ ಆಗಿದ್ದರು ಎಂದು ಬುದ್ಧರು ಕಥೆಯನ್ನು ಮುಗಿಸುತ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ.